ನಮಸ್ಕಾರ. ನಾನು ಒರ್ಜಿನ್ ಕೊಕೊನಟ್ ಆಯಿಲ್ ಬಗ್ಗೆ ನಿಮ್ಗೆ ಸ್ವಲ್ಪ ಹೇಳಬೇಕಂತ ಮಾಡಿದ್ದೆ. ಒರ್ಜಿನ್ ಕೊಕೊನಟ್ ಆಯಿಲ್ ಯೂಸ್ ಮಾಡಾಕತ್ತು 4 ತಿಂಗಳಾಯ್ತು. ನಾನು ಯೂಸ್ ಮಾಡಾಕತ್ತಾಗಿಂದ ಸ್ಟಾರ್ಟಿಂಗ್ ಅಷ್ಟೊಂದೇನು ನಂಗೆ ನಂಬಿಕೆ ಬಂದಿದ್ದಿಲ್ಲ. ಸ್ಟಾರ್ಟಿಂಗ್ ಏನೋ ಅಂತ ಜಸ್ಟ್ ಡೌಟ್ ಒಳಗೆ ಯೂಸ್ ಮಾಡಾಕತ್ತಿದ್ದೆ ನಮ್ಮ ಮಮ್ಮಿ ಹೇಳ್ದಾಗಿಂತ. ಆಮೇಲೆ ಬರ್ತಾ ಡೈಲಿ ಕಂಟಿನ್ಯೂಸ್ ಆಗಿ ನನಗೇನು 2 ಟೈಮ್ಸ್ ಆಯಿಲ್ ಕುಡಿಯೋಕ್ಕಾಗಿಲ್ಲ. ಬಟ್ ಮಾರ್ನಿಂಗ್ 1 ಟೈಮ್ ಕುಡಿತೀನಿ. ಕುಡಿಯೋಕತ್ತಾಗಿಂದ ನಂಗೆ ಸ್ವಲ್ಪ ಸ್ಟಾರ್ಟಿಂಗಿಂದ ಆ್ಯಸಿಡಿಟಿ ಪ್ರಾಬ್ಲಮ್ ಜಾಸ್ತಿನೇ ಐತಿ. ಅದಕ್ಕೆ ಅದನ್ನು ಟ್ರೈ ಮಾಡು ಅಂತ ಹೇಳಿದಾಗ ಕೇರ್ಲೆಸ್ ಮಾಡಿ ಏನು ತೊಗೊಳೋದು ಬಿಡ, ಟ್ಯಾಬ್ಲೆಟ್ಸಿಂದನೇ ಯೂಸ್ ಆಗಿಲ್ಲ, ಎಷ್ಟು ಹಾಸ್ಪಿಟಲ್ ತೋರಿಸಿದ್ರು, ಇದನ್ನೇನು ಮಾಡೋದು ತೊಗೊಂಡು ಅಂಥೇಳಿ ಸ್ವಲ್ಪ ಕೇರ್ಲೆಸ್ ಮಾಡಿ ಆಯ್ತು ಬಿಡ ಅಂತ ಆಯಿಲ್ ಯೂಸ್ ಮಾಡಾಕತ್ಮ್ಯಾಗ ಸ್ವಲ್ಪ 1 ಮಂತ್ ಆದಮೇಲಿಂದ ರಿಸಲ್ಟ್ ಚಲೋ ಅನಿಸ್ತು. ಹಸಿವೆ ಆಗತ್ತೆ, ಆಮೇಲೆ ಆ್ಯಸಿಡಿಟಿ ಕಂಟ್ರೋಲಿಗೆ ಬಂತು. ಯೂಸ್ ಮಾಡಾಕತ್ತೆ 4 ಮಂತ್ಸ್ ಮೇಲೆ ಆಯ್ತು. ಇವಾಗ ಹಸಿವೆ ಆಗತ್ತೆ, ಆ್ಯಸಿಡಿಟಿ ಅಂತೂ ಫುಲ್ ಕಂಟ್ರೋಲಿಗೆ ಬಂದೈತಿ, ಸುಸ್ತಾಗೋದು ಕಡಿಮೆ ಆಗೈತಿ. ಮತ್ತು ಒಳ್ಳೆ ಮನೆಯೊಳಗೆ ಎಲ್ಲರೂ ಯೂಸ್ ಮಾಡ್ತಾರೆ. ರೀಸೆಂಟಾಗಿ ಕುಕ್ ಮಾಡೋಕ್ಕೂ ಯೂಸ್ ಮಾಡು ಅಂತ ಮಮ್ಮಿ ಸಜೆಸ್ಟ್ ಮಾಡಿದಾಗ ಏನಾಗ್ತೈತೆ ನಾವು ಕುಕ್ ಮಾಡಿದ್ಕೊಳ್ಳೋ ಆಯಿಲ್ ಟೇಸ್ಟ್ ಚೇಂಜ್ ಆಗತ್ತೆ ಅಂತ ಹೇಳಿ ನಾನು ಅಂದ್ಕೊಂಡು ಮಾಡಿದ್ದಿಲ್ಲ. ಬಟ್ ಮೊನ್ನೆ ರೀಸೆಂಟಾಗಿ ಪಲಾವ್ಗೆಲ್ಲ ಹಾಕಿ ರೈಸ್ ಮಾಡಿದ್ದೆ, ಚಲೋ ಆಗಿತ್ತು ರೈಸ್ನೂ. ನೆಕ್ಸ್ಟ್ ಬ್ಯೂಟಿ ಆಯಿಲ್, ಪಿಂಪಲ್ಸ್ ಸ್ವಲ್ಪ ರೀಸೆಂಟಾಗಿ ಆಗಿದ್ವು, ಬಟ್ ಕ್ಲಿಯರ್ ಆಗೈತಿ ಯೂಸ್ ಮಾಡೋಕತ್ತಾಗಿಂದ. ರಿಫ್ರೆಶ್ನೆಸ್ ಅನಿಸುತ್ತೆ, ಕೂಲ್ ಅನಿಸುತ್ತೆ, ಚಲೋ ಅನಿಸುತ್ತೆ. ನೆಕ್ಸ್ಟ್ ಡ್ಯಾಂಡ್ರಫ್ ಸಂಬಂಧ ಅಂತ ಯೂಸ್ ಮಾಡಾಕತ್ತೆ ನಾನು ಇದನ್ನು. ಆಯಿಲ್ ಮತ್ತು ಶಾಂಪೂ, ಕಂಡೀಷ್ನರ್ 3 ಯೂಸ್ ಮಾಡತ್ತೀನಿ. ಆಯಿಲ್ ಅಂದ್ರೂ ರಿಸಲ್ಟ್ ಚಲೋ ಬಂದೈತಿ. ಅಂದರೆ ಡ್ಯಾಂಡ್ರಫ್ ಸಂಬಂಧ ಎಲ್ಲಿ ಎಷ್ಟೇ ತೋರಿಸಿದ್ರೂ ಡ್ಯಾಂಡ್ರಫ್ ಒಟ್ಟ ಕಂಟ್ರೋಲ್ ಆಗಿತ್ತಿಲ್ಲ. ಎಷ್ಟು ಹಾಸ್ಪಿಟಲ್ಸ್ ಅದನ್ನ ಹಚ್ಕೋ, ಇದನ್ನ ಹಚ್ಕೋ, ಅಲೋವೆರಾ ಹಚ್ಕೋ, ಮೊಸರು ಹಚ್ಕೋ, ಅದು ಇದು ಎಲ್ಲ ಯೂಸ್ ಮಾಡಿದ್ರೂ ಏನೂ ಕಂಟ್ರೋಲ್ ಆಗಿದ್ದಿಲ್ಲ. ಇದು ಯೂಸ್ ಮಾಡಿದಾಗಿಂದ ಫುಲ್ ಡ್ಯಾಂಡ್ರಫ್ ಎಲ್ಲ ಕ್ಲಿಯರ್ ಆಗೈತೆ ಡ್ಯಾಂಡ್ರಫ್. ಮತ್ತು ಶಾಂಪೂನೂ ಚಲೋ ಐತಿ. ಆ್ಯಂಡ್ ಕಂಡೀಷ್ನರ್ ಅಂತೂ ಅದನ್ನು ಬೆಸ್ಟ್ ರಿಸಲ್ಟ್. ಯಾಕಂದರೆ ನಾನು ಹೇರ್ಸ್ ಫುಲ್ ರಫ್ ಆ್ಯಂಡ್ ಟಫ್ ಇವಾಗ ಚೌರಿಗತೆ ಇದ್ವು. ಇವಾಗ ನೋಡಿದರೆ ಆಲ್ಮೋಸ್ಟ್ ಕಂಟ್ರೋಲಿಗೆ ಸ್ಮೂತ್ ಆಗಿದ್ದಾವೆ ಹೇರ್ಸ್, ಆಲ್ಮೋಸ್ಟ್ ಕಂಟ್ರೋಲ್ ಬಂದೈತಿ. ನೆಕ್ಸ್ಟ್ ಪೇಸ್ಟೂ ಬೆಸ್ಟ್ ರಿಸಲ್ಟ್ ಕೊಟ್ಟೈತಿ. ನಾನು ಸ್ವಲ್ಪ ಟೀತ್ ಬ್ಯಾಕ್ ಸೈಡ್ ಇದ್ದಿದ್ದಕ್ಕೆ ಬ್ಲಡ್ ಬರ್ತಿತ್ತು ಆಗಾಗ ಟೀತ್ ಬ್ರಷ್ ಮಾಡುವಾಗ ಆಯಿತು. ಹಾಗೆ ನಾರ್ಮಲಾಗಿ ಜಸ್ಟ್ ಹೆವಿ ಫುಡ್ ಏನಾದರೂ ಸಿಕ್ಕೊಂಡ್ರೆ ಆಯಿತು, ಏನಾದರೂ ಹಿಂಗೆ ಹೊಟ್ಟೆ ಸ್ವಲ್ಪ ಏನಾದ್ರು ಟಚ್ ಆದ್ರೂ ಬ್ಲಡ್ ಬರ್ತಿತ್ತು ಆಗಾಗ ನನಗೆ ಟೀತ್ ಒಳಗಿಂತ. ಇವಾಗ ಪೇಸ್ಟ್ ಯೂಸ್ ಮಾಡಾಕತ್ತಾಗಿಂತ ಟೀತೂ ಎಲ್ಲ ಬೆಸ್ಟ್ ರಿಸಲ್ಟ್ ಐತಿ. ಆ್ಯಂಡ್ ಮನೆಯೊಳಗೆ ಎಲ್ಲರೂ ಯೂಸ್ ಮಾಡ್ತಾರೆ. ಎಲ್ಲ ಪ್ರಾಡಕ್ಟ್ಸ್ನೂ ಕೇರ್ ಅಮೃತ್ ಎಲ್ಲ ಪ್ರಾಡಕ್ಟ್ಸ್ನೂ ಭಾಳ ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ. ಆಯಿಲ್ ಅಂತೂ ಎಷ್ಟೋ ಜನರಿಗೆ ಹೆಲ್ಪ್ ಆಗಕತ್ತೈತಿ. ಆಯಿಲ್ ಯಂತ್ರ ಎಲ್ಲ ಬೆಸ್ಟ್ ರಿಸಲ್ಟ್ ಐತಿ. ಎಲ್ಲರೂ ಯೂಸ್ ಮಾಡ್ಬೋದು ಮನೆಯೊಳಗೆ. ಅಜ್ಜಿ ಅಜ್ಜ, ಸಣ್ಣ ಪಾಪು ಆಯಿತು, ನಾವಾಯಿತು, ಮನೆಯೊಳಗೆ ಎಲ್ಲರೂ ಯೂಸ್ ಮಾಡ್ತಾರೆ. ಕೇರ್ ಅಮೃತ್ ಬೆಸ್ಟ್ ರಿಸಲ್ಟ್ ಕೊಟ್ಟೈತಿ, ಎಲ್ಲರೂ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು. ಆರೋಗ್ಯ ಭಾಗ್ಯ ಎಂಬೋ ವಿಷಯವ ಮೊದಲು ತಿಳಿಯಣ್ಣ, ತಿಳಿದು ಅದರಂತೆ ನಡೆಯೋಣ. ಆರೋಗ್ಯ